One of the most important topic for erectile dysfunctions. ಈ erectile dysfunctions ಅಂದ್ರೆ ಏನು? ಪ್ರೀಮೆಚೂರ್ ಎಜಾಕ್ಯುಲೇಷನ್ಸ್ ಅಂದ್ರೆ ಏನು? ಸರ್ವೇ ಸಾಮಾನ್ಯವಾಗಿ ಇದು ಗಂಡಸರಲ್ಲಿ ಕಾಣಬರ್ತಕ್ಕಂಥ ಕಾಯಿಲೆ ಇದು ಪ್ರೀಮೆಚೂರ್ ಎಜಾಕ್ಯುಲೇಷನ್ಸ್. ಓಕೆನಾ? ಶೀಘ್ರ ಸ್ಖಲನ. ಓಕೆನಾ? ಯಾಕೆ ಆಗ್ತದೆ? ಏನು ಕಾರಣಗಳಿದಾವೆ? ಇದ್ರ ಬಗ್ಗೆ ನಾನು ಪಾರ್ಟ್ 1ರಲ್ಲಿ ಪಾರ್ಟ್ 2ರಲ್ಲಿ ಡೀಟೇಲ್ಸ್ ಹೇಳಿದ್ದೀನಿ. ಈ ಪಾರ್ಟ್ 2ರಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾ ಕಾರಣಗಳಿಂದಾನೇ ಪ್ರೀಮೆಚೂರ್ ಎಜಾಕ್ಯುಲೇಷನ್ಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಬರ್ಲಿಕ್ಕೆ ಕಾರಣ ಇದೆ ಅಂತ ಹೇಳಿದೀನಿ. ಆ ಕಾರಣಗಳು 4 ಪಾಯಿಂಟ್ಸ್ ಗಳು ಏನದವ ಅನ್ನೋದನ್ನ ಮತ್ತೆ ಡಿಸ್ಕಸ್ ಮಾಡಿ ಈ ಪಾರ್ಟ್ 3 ವಿಡಿಯೋನ ಮುಂದೆ ಹೋಗ್ತೀನಿ. ಪಾರ್ಟ್ 2ರಲ್ಲಿ ಫಸ್ಟ್ ಪಾಯಿಂಟ್ ಪೆನಿಲ್ ವ್ಯಾಸ್ಕ್ಯುಲರ್ ಅಬ್ನಾರ್ಮಲಿಟಿ. ದಿಸ್ ಇಸ್ ಫೌಂಡ್ ಇನ್ ದ ಅಬೌಟ್ 70% ಆಫ್ ದ ಪೇಷಂಟ್ಗೆ. ಓಕೆನಾ? ಸೆಕೆಂಡ್ ಪಾಯಿಂಟ್ ಏನ್ ಹೇಳಿದ್ದೆ, ನ್ಯೂರೋಲಾಜಿಕಲ್ ಡಿಸಾರ್ಡರ್ ಇದ್ದಾಗ್ನು ಅಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಆಗುವ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಸೊ ಥರ್ಡ್ ಪಾಯಿಂಟ್, ಸೈಕಾಲಜಿಕಲ್ ಕಂಡೀಷನ್ಸ್ ಇದ್ದಾಗ್ನು ಅಲ್ಲಿ ಶೀಘ್ರ ಸ್ಖಲನ ಆಗುವ ಒಂದು ಸಂಭಾವನಾ ಇದೆ ಅಂತ ಹೇಳಿದ್ವಿ. ಆಮೇಲೆ ಫೋರ್ತ್ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇದೆ. ಫೋರ್ತ್ ಪಾಯಿಂಟ್, ಟೆಸ್ಟೋಸ್ಟಿರಾನ್ಸ್ ಹಾರ್ಮೋನ್ಸ್ ಲೆವೆಲ್ಸ್ ಏನಾದ್ರೂ ಕಡಿಮೆ ಆದಾಗ, ಟೆಸ್ಟೋಸ್ಟಿರಾನ್ಸ್ ಹಾರ್ಮೋನ್ಸ್ ಲೆವೆಲ್ ಕಡಿಮೆ ಆದಾಗ, ಟೆಸ್ಟೋಸ್ಟಿರಾನ್ಸ್ ಹಾರ್ಮೋನ್ಸ್ ಏನಾದ್ರೂ ಕೆಲಸ ಮಾಡದೇ ಇದ್ದಾಗ ಅಲ್ಲಿನೂ ನಮ್ಗೆ ಶೀಘ್ರ ಸ್ಖಲನ. ಯಾವಾಗ ನಿಮ್ಮ ಪಾರ್ಟ್ನರ್ ಜೊತೆ ಇಂಟರ್ ಕೋರ್ಸ್ ಮಾಡಿದಾಗ ಶೀಘ್ರ ಸ್ಖಲನ ಪ್ರೀಮೆಚೂರ್ ಎಜಾಕ್ಯುಲೇಷನ್ಸ್ ಆಗ್ಲಿಕ್ಕೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ಸ್ ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೆ. ಸೊ ಇವತ್ತಿನ ಟಾಪಿಕ್ ದಲ್ಲಿ ವಾಟ್ ಈಸ್ ಎಜಾಕ್ಯುಲೇಷನ್ಸ್, ವಾಟ್ ಈಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್, ವಾಟ್ ಈಸ್ ಎಜಾಕ್ಯುಲೇಷನ್ಸ್ ಪ್ರೊಸೆಸ್ ಹೆಂಗ್ ನಡೀತದ ಬಗ್ಗೆ ನಾನು ಹೇಳ್ತೀನಿ.